ಆಗಮಿಸಿದ ಕರೆ ರವಾನಿಸುವಂತದ್ದು ದೇವಗಾರಿನ ಪ್ರಥಮ ದಾಳಿಯನ್ನು ಆರಂಭಿಸುವಂತ ದಾಳಿಗಾರ ಮಾರುತಿ. ಡಿಸೆಂಬರ್ 17ನೇ ಕ್ರಮಾಂಕದ ದಾಳಿಗಾರ ಧಾಟೆಯ ಆರಂಭ ಮಾಡ್ತಾ ಇದ್ದಾವೆ. ಆರಂಭ ಇಲ್ಲಿ ಕಂಕಣದ ಒಳಭಾಗದಲ್ಲಿ ಚಂದ್ರಮೌಳೇಶ್ವರ ತಂಡದ ಪರವಾಗಿ ಒಂದು ಗಾಳಿಗಾರ ಚಂದ್ರಮೌಳೇಶ್ವರ 2-1 ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದ್ದಾರೆ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಹರೀಶನ ದಾಳಿಯನ್ನು ನೋಡ್ತಾ ಇದ್ದಾರೆ. ಹರೀಶ್ 2-1 ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿರುವಂತಹ ತಂಡ ಇದು ಚಂದ್ರಮೌಳೇಶ್ವರ. ಸೆಕೆಂಡ್ಗಳ ಕಲ್ತರಾಯ ಚಂದ್ರ ಜರ್ಸಿ ನಂಬರ್ 143 ಜರ್ಸಿ ನಂಬರ್ 143 ಕ್ರಮಾಂಕದ ದಾಳಿಯನ್ನ ಮುಕ್ತಾಯಗೊಂಡಿರುವಂತ ಅಲ್ಲಿ ರವಿ ಚಂದ್ರಮೌಳೇಶ್ವರ ದಾಳಿಗಾರ ಜರ್ಸಿ ನಂಬರ್ 1/4 ಇದು ಕಾಲಾಣೆ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಚಂದ್ರಮೌಳೇಶ್ವರ. 2-1 ಇನ್ ಫೇವರ್ ಆಫ್ ಚಂದ್ರಮೌಳೇಶ್ವರ. ದಾಳಿಯಲ್ಲಿ ನೋಡುತ್ತಿ ಜರ್ಸಿ ನಂಬರ್ 17 ಕ್ರಮಾಂಕದ ದಾಳಿಗಾರನ ದಾಳಿಯ ಆರಂಭವನ್ನು ನೋಡ್ತಾ ಇದ್ದಾವೆ. ಇಲ್ಲಿ ಕಂಕಣದ ಭಾಗದಲ್ಲಿ ಬಂದರೆ ಮಾರುತಿ ಇವರು ಆಟಗಾರರ ಮಧ್ಯಭಾಗದಲ್ಲಿ ಬೋನಸ್ ಕೂಡ ಆನ್ ಆಗಿರುವಂತೆ 2-1 ಅಂಕದ ಮುನ್ನೋಟ. ಅದೇ ರೀತಿ ಜಡಗಿರಕ್ಷರ ಹೆಚ್ಚಲು ತಯಾರಾಗಿರಿ. ವರ್ಷಕ್ಕೆ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಸಚಿದ ಆರಂಭಗೊಂಡಿರುವಂತಹ ಈ ಕ್ರೀಡಾಕೂಟದ ದ್ವಿತೀಯ ಪಂದ್ಯಾಟಕ್ಕಾಗಿ ನಾಣ್ಯ ಚಿಮ್ಮಿಗೆಗೆ ಆಹ್ವಾನಿಸುತ್ತಿದ್ದೇವೆ. ಆದಿಶಕ್ತಿ ಬಿ ಹಾಗೂ ಹೆಡ್ಬಡ್ಕಿ ಚಂದ್ರು ಆದಿಶಕ್ತಿ ಬಿ ಹಾಗೂ ಹೆಡ್ಬಡ್ಕಿ ಇದು ದ್ವಿತೀಯ ಮಾಡು ಇಲ್ಲವೇ ಮಾಡಿ ದಾಳಿ 17 ಕ್ರಮಾಂಕದ ದಾಳಿಗಾರನ ದಾಳಿ ಪ್ರಸ್ತುತ ಪಂದ್ಯಾಟ ನೋಡ್ತಾ ಇದ್ದೇವೆ. ಮುನ್ನಡೆಯೊಂದಿಗೆ ಚಂದ್ರಮೌಳೇಶ್ವರ. ಹರೀಶ್ ಜರ್ಸಿ ನಂಬರ್ 35 ಕ್ರಮಾಂಕದ ದಾಳಿಗಾರ ಚಂದ್ರಮೌಳೇಶ್ವರ ತಂಡದ ಪರವಾಗಿ 4-2 ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿರುವ ತಂಡ ಇದು ಚಂದ್ರಮೌಳೇಶ್ವರ ತಂಡ. ಇದರ ಮಧ್ಯೆ ಮಹಾದೇವ್ ಇಲ್ಲಿ ಬೋನಸ್ ಆನ್ ಆಗಿದೆ. ರೈಟ್ ಕಾರ್ನರ್ ವಿಭಾಗದಿಂದ ಲೆಫ್ಟ್ ಕಾರ್ನರ್ ವಿಭಾಗದ ಕಡೆಗೆ ದಾಳಿಯನ್ನ ಮುಂದುವರಿಸಿರುವಂತಹ ದಾಳಿಗಾರ ಮಹಾದೇವ್. ಯಾವುದೇ ಅಂಕ ಮಿಸಿರುವಂತಹ ಇಲ್ಲಿ ದಾಳಿಗಾರ ಹರೀಶ್. 4-2 ಅಂಕದ ಮುನ್ನಡೆಯಲ್ಲಿ ವನದುರ್ಗಿ ದೇವಗಾರನ ಅಂಕಣದಲ್ಲಿ ದಾಳಿಯಲ್ಲಿ ಹರೀಶ್. ಸೆಕೆಂಡುಗಳು ಕಳೀತಾ ಇರುವಂತೆ ಇನ್ನು ಬಂದರೆ ಅದು ಮಧ್ಯಂತರ ವಿರಾಮದ ಬಳಿಕವಾಗಿ ಮತ್ತೆ ಆರಂಭವಾಗಿರುವಂತಹ ಪಂದ್ಯಾಟ. ಜರ್ಸಿ ನಂಬರ್ 35 ಕ್ರಮಾಂಕದ ದಾಳಿಗಾರನ ದಾಳಿಯ ಆರಂಭವನ್ನು ನೋಡ್ತಾ ಇದ್ದೇವೆ. ಒಳಾಂಗಣದಲ್ಲಿ 4 ಆಟಗಾರರ ಮಧ್ಯಭಾಗದಲ್ಲಿ ಹರೀಶ್ ಇಲ್ಲಿ ಮರಳುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ವನದುರ್ಗಿ ದೇವಗಾರ ತಂಡ. ಯೋಗಿ ದಾಳಿಯಲ್ಲಿ ಯೋಗಿ 4-2
ಬಹಳಷ್ಟು ಬಿಗುವಿನ ಹೋರಾಟವನ್ನು ಮಾಡಿರುವಂತಹ ತಂಡಗಳು ಇಲ್ಲಿ. ಅಂಕಗಳ ಜೋಡಣೆ ಆಗಿಲ್ಲ. 4-2 ಅದಾಗಲೇ ಸ್ಥಗಿತಗೊಂಡಿರುವಂತೆ ಮಿಡ್ ಲೈನ್ ಸಮೀಪದಲ್ಲಿ ಬಂಧನವಾಗಿದೆ. ಯೋಗಿ ಶಶಿಧರ್ ಆನ್ ಎ ವೈಟ್ ಜರ್ಸಿ, ಬಿಳಿ ವಸ್ತ್ರದ ಆಟಗಾರ ಶಶಿಧರ್ 5-2-3 ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದ್ದ ಚಂದ್ರಮೌಳೇಶ್ವರ. ಸಮಯವನ್ನು ಕಳೆಯುವಂತ ಪ್ರಯತ್ನ ಸೂಪರ್ ಟ್ಯಾಕಲ್ ನಲ್ಲಿ 2-5 2-5. ಕೊನೆ 5 ನಿಮಿಷದ ಆಟ ಬಾಕಿ ಉಳಿದಿರುವಂತೆ ದಾಳಿಯಲ್ಲಿ ಶಶಿಧರ ಚಂದ್ರ ಈ ಬಾರಿ ಹೊರಾಂಗಣಕ್ಕೆ 6-2 6-2. ಬನ್ನಿ ಆದಿಶಕ್ತಿ ಬಿ ಹೇರ್ಬಡ್ಕಿ. 2 ತಂಡದ ನಾಯಕರು ಒಳಾಂಗಣಕ್ಕೆ ಟಾಸ್ಗಾಗಿ ಆಗಿ ಮನಸ್ಸಿನ ಕರೆಯನ್ನು ರವಾನಿಸಿಕೊಂಡಿದ್ದೇವೆ. ಮಹಾದೇವ್ ಭೀತಿಯಲ್ಲಿದೆ. ಗಣೇಶ 10-2. ಕೊನೆಯ 4 ನಿಮಿಷದ ಆಟ ಬಾಕಿ ಉಳಿತಾ ಇದೆ. 8 ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿರುವ ತಂಡ ಇದು ಚಂದ್ರಮೌಳೇಶ್ವರ. 8 ಅಂಕದ ಮುನ್ನಡೆ. ಹರೀಶ ಸತತವಾಗಿ ಅಂಕಗಳನ್ನು ತರುವಂತ ದಾಳಿಗಾರ. 10-2 ಅಂಕದ ಮುನ್ನಡೆ ಚಂದ್ರಮೌಳೇಶ್ವರ. ಬನ್ನಿ ಮುಂದಿನ ಪಂದ್ಯಾಟಕ್ಕೆ ಅದಾಗಲೇ ಬಹಳಷ್ಟು ಕರೆಯನ್ನು ರವಾನಿಸಿಕೊಂಡಿದ್ದೇವೆ. ಆದಿಶಕ್ತಿ ಹೆರಮುಡ್ಕಿ ರನ್ನಿಂಗ್ ಹ್ಯಾಂಡ್ ಟಚ್. ಕಾರ್ನರ್ ವಿಭಾಗದಲ್ಲಿರುವಂತಹ ಗನಿ ಹೊರಾಂಗಣಕ್ಕೆ ನೋಡಿದ್ರೆ 1 ಅಂಕದ ಜೋಡಣೆ. 11-2 9 ಅಂಕದ ಬೃಹತ್ ಮುನ್ನಡೆ. ಚಂದ್ರು ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಉಳಿತಾ ಇದೆ. ನೋಡಿ ಆದಿಶಕ್ತಿ ಹೆರ್ಬುಡ್ಕಿ ಟಾಸ್ ಆಗಮಿಸಿ ಬನ್ನಿಣ ಎಲ್ಲಿದ್ರ ತಂಡದ ನಾಯಕರೇ. ಮತ್ತೊಂದು ಅಂಕ. ಮಾಡು ಇಲ್ಲವೇ ಮಾಡಿ. ಅದಾಗಲೇ ಪಂದ್ಯಾಟವನ್ನ ಕೈ ಚೆಲ್ಲುವಂತ ಅವಕಾಶದಲ್ಲಿ ಮತ್ತೆ 1 ಅಂಕದ ಜೋಡಣೆ. 13-2 13-2. ಹರೀಶ ಏಕಾಂಗಿ ಆಟಗಾರ ಹೆರಬುಡಿಕೆಯ ತಂಡದ ನಾಯಕರು ಆಗಮಿಸಿದ್ದಾರೆ. ಎದುರಾಳಿ ಆದಿಶಕ್ತಿ. ಆದಿಶಕ್ತಿ 15-2 13 ಅಂಕದ ಮುನ್ನಡೆಯಲ್ಲಿ ಚಂದ್ರಮೌಳೇಶ್ವರ ತಂಡ ಅದಾಗಲೇ ವಿಜಯದ ಕಡೆಗೆ ಮುಖವನ್ನು ಮಾಡಿರುವಂತಹ ತಂಡ ಇದು. ಶಶಿಧರ್ ದಾಳಿಯಲ್ಲಿ ಶಶಿಧರ್ ಕೊನೆಯ 1 ನಿಮಿಷದ ಆಟ ಬಾಕಿ ಉಳಿತಾ ಇದೆ. ಚಂದ್ರಮೌಳೇಶ್ವರ ವಿಜಯದ ಕಡೆಗೆ ಮುಖವನ್ನು ಮಾಡಿರುವಂತಹ ತಂಡ ಇದು. ಯೋಗಿ ಈತಲ್ ಮಧ್ಯೆ ಬಂಧನ. ಆಟಗಾರ ಗನಿ ಸಂತು